ಶ್ರೀಗುರುಭ್ಯೋ ನಮಃ ಹರಿ ಓಂ. ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಜಗನ್ನಾಥದಾಸರು ರಚನೆ ಮಾಡಿಕೊಟ್ಟಿರುವಂತಹ ಹರಿಕಥಾಮೃತ ಸಾರದ 4 ಸಂಧಿಗಳ ಅರ್ಥವನ್ನು ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತು 5ನೇ ಸಂಧಿ ವಿಭೂತಿ ಸಂಧಿ ಅಂತ ಇದೆ. ಭಗವಂತನ ವಿಭೂತಿ ರೂಪಗಳು. ವಿಭೂತಿ ಅಂದರೆ ಅನೇಕ ಅರ್ಥಗಳಿದ್ದಾವೆ. ವಿಶೇಷವಾದ ಸನ್ನಿಧಾನ ಅಂತ ಅರ್ಥ. ವಿಭೂತಿ ಅಂದರೆ ಎಲ್ಲ ಪದಾರ್ಥಗಳಲ್ಲಿರುವಂತಹ ಭಗವಂತನ ವಿಶಿಷ್ಟವಾದ ಗುಣ. ಒಂದೊಂದು ಪದಾರ್ಥಗಳಲ್ಲಿ ಭಗವಂತ ವಿಶೇಷವಾಗಿ ಅಭಿವ್ಯಕ್ತನಾಗುವಂಥದ್ದು. ಅದರ ಬಗ್ಗೆ ವಿಸ್ತಾರವಾಗಿ ಜಗನ್ನಾಥದಾಸರು ಈ ಸಂಧಿಯಲ್ಲಿ ತಿಳಿಸ್ತಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ, ಶ್ರೀತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡ ಕಂಡಲ್ಲಿ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ. ನೀತ ಸಾಧಾರಣ ವಿಶೇಷ ಸಜಾತಿ ನೈಜಾತಿಹವು ಸಹಜ ವಿಜಾತಿ ಖಂಡ ಖಂಡ ಬಗೆಗಳ ನರಿತು ಬುಧರಿಂದ. ಭಗವಂತನ ಅತ್ಯದ್ಭುತವಾದಂತಹ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಭಗವಂತನ ದಿವ್ಯವಾದ ಮಹಿಮೆಯನ್ನು ಜಗನ್ನಾಥದಾಸರು ಬಹಳ ಸುಂದರವಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀತರುಣಿ ವಲ್ಲಭನ ಅಂತಾರೆ. ಭಗವಂತ ಲಕ್ಷ್ಮೀದೇವಿಯ ರಮಣನಾಗಿರುವಂಥವನು. ಅಂತಹ ಲಕ್ಷ್ಮೀ ರಮಣನಾದಂತಹ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಶ್ರೀತರುಣಿ ವಲ್ಲಭ. ಲಕ್ಷ್ಮೀದೇವಿ ನಿತ್ಯ ಯೌವನದಿಂದ ಕೂಡಿರುವಂಥವಳು. ಯಾವತ್ತೂ ದೇವತೆಗಳಿಗೆ ಹಾಗಿಲ್ಲ ಅಂತಾರೆ. ಅಷ್ಟು ತರುಣರಾಗಿರ್ತಾರೆ ದೇವತೆಗಳು. ಅಮೃತವನ್ನು ಪಾನ ಮಾಡದಂಥವರು. ಅಂಥದ್ರಲ್ಲಿ ಇಡೀ ಬ್ರಹ್ಮಾಂಡಕ್ಕೆ ತಾಯಿ ಅನಿಸಿರುವಂತಹ ಲಕ್ಷ್ಮೀದೇವಿ ಅಷ್ಟು ಯೌವನದಿಂದ ಕೂಡಿರುವಂಥವಳು, ಕಾಂತಿ ಸಂಪನ್ನರಾಗಿರುವಂಥವಳು. ವೇದ ಹೇಳ್ತದೆ ಹಿರಣ್ಯವರ್ಣಾಂ ಹರಿಣೀಂ ಅಂತ. ಅಷ್ಟು ಬಂಗಾರದ ವರ್ಣದ ಲಕ್ಷ್ಮೀದೇವಿ. ಆ ಭಗವಂತ ಲಕ್ಷ್ಮೀದೇವಿಯ ಒಡೆಯನಾಗಿರುವಂಥವನು ಶ್ರೀ ತರುಣಿ ವಲ್ಲಭನ. ಇಂತಹ ಕಾಂತಿ ಸಂಪನ್ನಳಾದಂತಹ ಲಕ್ಷ್ಮೀದೇವಿಯ ಒಡೆಯನಾದಂತಹ ಭಗವಂತನ ಪರಮ ವಿಭೂತಿ ರೂಪವ, ಅತಿಶಯವಾದ ಪ್ರವಿಷ್ಟ ರೂಪದಿಂದ, ಸನ್ನಿಧಾನ ವಿಶೇಷದಿಂದ. ನಾನೀಗ ಹೇಳಿದ್ನಲ್ಲ, ಅದಕ್ಕೆ ವಿಭೂತಿ ಅಂದರೆ ಅರ್ಥ ಏನು ಅಂತ ಜಗನ್ನಾಥದಾಸರು ಬಹಳ ಸುಂದರವಾಗಿ ತಿಳಿಸ್ತಾರೆ. ವಿಶಿಷ್ಟವಾದ ಸನ್ನಿಧಾನೋಪೇತವಾದಂತಹ ವಿಭೂತಿ ಸಾಂಕೇತವಾದಂತಹ ಭಗವದ್ರೂಪವನ್ನು ಕಂಡ ಕಂಡಲ್ಲಿ ತೆರದಿ. ಈಗ ಮುಂದೆ ಹೇಳ್ತೇವೆ ನಾವು ಎಲ್ಲೆಲ್ಲಿದ್ದಾನೆ ಭಗವಂತ ಯಾವ್ಯಾವ ರೂಪದಿಂದ ಅಂತ. ಆ ರೂಪಗಳನ್ನು ಕಂಡ ಕಂಡಲ್ಲಿ ಈ ತೆರದಿ ಚಿಂತಿಸುತ್ತಾ, ಶಾಸ್ತ್ರ ಹೇಳಿರೋ ಹಾಗೆ ಆ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು. ನಿತ್ಯದಲ್ಲಿ ಚಿಂತನೆ ಮಾಡು. ಅದು ಹೇಗೆ? ಮನದಿ ಸಂಭ್ರಮದಿ. ಭಗವಂತನ ನಾಮಸ್ಮರಣೆ, ಭಗವಂತನ ರೂಪಗಳನ್ನು ಚಿಂತನೆ ಮಾಡೋದು ಸಂತೋಷದಿಂದ ಮಾಡು. ಆ ಭಗವಂತನ ಮಹಿಮೆಯನ್ನು ಅರಿತು. ಅದರಲ್ಲೂ ಯಾವ್ಯಾವ ರೂಪಗಳು ಅಂತ ಕೇಳಿದರೆ, ನೀತ ಸಾಧಾರಣ ವಿಶೇಷ ಸಜಾತಿ ನೈಜಾತಿಹವು ಸಹಜ ವಿಜಾತಿ ಖಂಡ ಖಂಡ ಬಗೆಗಳ ನರಿತು ಬುಧರಿಂದ.
ಸ್ವಲ್ಪ ಕಠಿಣವಾದ ಗ್ರಂಥ, ಸ್ವಲ್ಪ ಅಲ್ಲ ಬಹಳ ಕಠಿಣವಾದ ಗ್ರಂಥ ಜಗನ್ನಾಥದಾಸರ ಹರಿಕಥಾಮೃತ ಸಾರ. ಮೇಲ್ನೋಟಕ್ಕೆ ಬೇಗ ಅರ್ಥ ಆಗೋದಿಲ್ಲ, ವ್ಯಾಖ್ಯಾನ ಬೇಕೇ ಬೇಕು. ಬುಧರಿಂದ ಅಂತ ಒಂದು ಶಬ್ದ ಬರೆದಿದ್ದಾರೆ ಇಲ್ಲಿ. ಭಗವಂತನ ವಿಭೂತಿ ರೂಪವನ್ನು ನಾವು ತಿಳಿಬೇಕಾದ್ರೆ ಜ್ಞಾನಿಗಳ ಮುಖದಿಂದ ತಿಳ್ಕೊಳ್ಬೇಕಂತೆ. ಭಗವಂತ ಎಲ್ಲೆಲ್ಲಿದ್ದಾನೆ, ವಿಶೇಷ ಸನ್ನಿಧಾನ ಎಲ್ಲಿ? ಅದಕ್ಕೆ ಹೇಳಿದ್ರು ಮೊದಲನೇದಾಗಿ ನೀತ ಅಂದರೆ ಎಂದಿಗೂ ಕೆಡದ ವಿಭೂತಿ ರೂಪ, ಯಾವಾಗಲೂ ಸನ್ನಿಧಾನೋಪೇತವಾಗಿರುವಂಥದ್ದು. ಎಲ್ಲಿ? ರಮಾದೇವಿಯಲ್ಲಿ, ಲಕ್ಷ್ಮೀದೇವಿಯಲ್ಲಿ ಭಗವಂತ ಯಾವಾಗಲೂ ಸನ್ನಿಧನಾಗಿರ್ತಾನೆ. ಅದಕ್ಕೆ ನೀತ ಅಂತ ಕರೆದರು. ಇನ್ನು ಸಾಧಾರಣ ಅಂದರೆ ಮಿತ ವಿಭೂತಿ ರೂಪ, ನಿತ್ಯ ಸಂಸಾರಿಗಳು ಇದಕ್ಕೆಲ್ಲ ಅಧಿಷ್ಠಾನರಾಗಿರುವಂಥವರು. ಇವರಲ್ಲಿ ಸ್ವರ್ಗ ಪ್ರಚುರರು, ನಿರಯ ಪ್ರಚುರರು, ಭೂಪ್ರಚುರರು ಅಂತ 3 ವಿಧ. ಅವರಲ್ಲಿ ಭಗವಂತನ ಸನ್ನಿಧಾನ, ಅದರ ಬಗ್ಗೆ ಎಲ್ಲ ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ವಿಶೇಷ, ನೀತ ಸಾಧಾರಣ ವಿಶೇಷ ಅಂದರು. ವಿಶೇಷ ಅಂದರೆ ಅತಿಶಯವಾದ ವಿಭೂತಿ ರೂಪ. ಎಲ್ಲಿದ್ದಾನೆ ಭಗವಂತ ಅಂತ ಕೇಳಿದರೆ ಬ್ರಹ್ಮಾದಿ ರುಜುಗಳ ವ್ಯತಿರಿಕ್ತ ರುದ್ರಾದಿ ದೇವತೆಗಳು, ದೇವಗಂಧರ್ವಂತರ್ಗತ ಅಧಿಷ್ಠಾನರು ಅಂದರೆ ರುದ್ರಾದಿ ದೇವತೆಗಳಾಗಿರಬಹುದು, ಗಂಧರ್ವರಾಗಿರಬಹುದು, ಇವರೆಲ್ಲ ಭಗವಂತ ವಿಶೇಷವಾಗಿ ಸನ್ನಿಧಾನೋಪೇತನಾಗಿರ್ತಾನೆ. ಇನ್ನು ಸಜಾತಿ ಸಮಾನ ವಿಭೂತಿ ಅಂದರೆ ಮನುಷ್ಯ ಗಂಧರ್ವರಿಂದ ಪ್ರಾರಂಭ ಮಾಡಿಕೊಂಡು ತೃಣಜೀವಿ ಮುಕ್ತಿ ಯೋಗ್ಯರ ಪರ್ಯಂತರವಾಗಿ ಸಮೀಚೀನ ಜ್ಞಾನ ಜಾತಿ ಉಳ್ಳಂಥವರು ಅಂತ ಇವರನ್ನು ಕರೀತಾರೆ. ಇವರಲ್ಲೂ ಭಗವಂತನ ಸನ್ನಿಧಾನ ಇದೆ, ಅಂದರೆ ವಿಶೇಷ ವಿಭೂತಿ ರೂಪ. ಇನ್ನು ನೈಜ ಅಂದರೆ ಕೆಡದ ನೈಜವಾಗಿರ್ತಕ್ಕಂಥ ವಿಭೂತಿ ರೂಪ. ಇದಕ್ಕೆ ಅಧಿಷ್ಠಾನರು ಅನಾದಿ ನೈಜ ಸ್ವರೂಪಗಳು ಅಂತ ಹೇಳ್ತಾರೆ. ಇನ್ನು ಅಹಿತವು, ಅಹಿತ ವಿಭೂತಿ ರೂಪ ಅಂದರೆ ಅಧಿಷ್ಠಾನಗಳು. ಈಗ ಉದಾಹರಣೆಗೆ ಪ್ರತಿಮೆ ಆಗಿರಬಹುದು, 10 ವಿಧವಾದ ಪ್ರತಿಮೆಯನ್ನು ಹೇಳಿದ್ದಾರೆ ಭಾಗವತದಲ್ಲಿ. ಆ ಪ್ರತಿಮೆಗಳಲ್ಲಿ ಭಗವಂತನ ಸನ್ನಿಧಾನ. ಇನ್ನು ಸಹಜ ಅಂದರೆ ತೀರ್ಥಕ್ಷೇತ್ರಗಳು ಸಂಗಾತಲೇ ಜನಿಸಿದಂಥದ್ದು, ಅದಕ್ಕೆ ಸಹಜ ಅಂತ ಕರೀತಾರೆ. ಸಂಗಾತ ಜನಿಸಿದಂತಹ ವಿಭೂತಿ ರೂಪಗಳು. ಇನ್ನು ವಿಜಾತಿ ಅಂದರೆ ಅನ್ಯಜಾತಿ ವಿಭೂತಿ ರೂಪ. ಅಂದರ್ಥ ಏನು? ತಮೋಯೋಗ್ಯರಾಗಿರುವಂತಹ ಜೀವರು, ಇದಕ್ಕೆ ಅಧಿಷ್ಠಾನದಲ್ಲಿರುವಂಥವರು. ಆಮೇಲೆ ಖಂಡ ಅಂದರೆ ಭಿನ್ನ ಭಿನ್ನ ವಿಭೂತಿ ರೂಪ, ಅಂದರೆ ಕೆಲವು ಕಾಲ ಇದ್ದು ಕೆಲವು ಕಾಲ ಇರದೇ ಇರುವಂಥದ್ದು. ಅಂದರೆ ಉದಾಹರಣೆಗೆ ಅರ್ಜುನಾದಿಗಳು ಕೆಲವೊಂದು ಸಾರಿ ಭಗವಂತ ಅಲ್ಲಿ ಸನ್ನಿಹಿತನಾಗಿರ್ತಿದ್ದ, ಕೆಲವೊಂದು ಸಾರಿ ಇರ್ತಿದ್ದಿಲ್ಲ. ಅದಕ್ಕೆ ಉದಾಹರಣೆಯನ್ನು ಕೊಟ್ಟರು, ಅಧಿಷ್ಠಾನ. ಇನ್ನು ಅಖಂಡ ಯಾವಾಗಲೂ ಒಂದೇ ರೀತಿಯಾಗಿ ಏಕಪ್ರಕಾರವಾಗಿ ಏಕಾಕಾರವಾಗಿರುವಂಥ ವಿಭೂತಿ ರೂಪಗಳು. ಎಲ್ಲಿ? ಬ್ರಹ್ಮಾದಿ ರುಜುದೇವತೆಗಳಲ್ಲಿ 100 ಜನ ಇದ್ದಾರೆ ರುಜು ದೇವತೆಗಳು. ಆ 100 ಜನ ರುಜುದೇವತೆಗಳಲ್ಲಿ ಭಗವಂತನ ಏಕಾಕಾರವಾಗಿರುವಂತಹ ಒಂದು ವಿಭೂತಿ ರೂಪ ಇದೆ. ಇನ್ನು ಈ ರೀತಿಯಾಗಿ ಅಂದರೆ ವಿಭಾಗವನ್ನು ಏನು ಹೇಳಿದ್ರಲ್ಲ, ನೀತ ಸಾಧಾರಣ ವಿಶೇಷ ಸಜಾತಿ ನೈಜಾತಿಹವು ಸಹಜ ವಿಜಾತಿ ಖಂಡ ಖಂಡ ಬಗೆಗಳ ನರಿತು ಬುಧರಿಂದ ಭಗವಂತನ ವಿಶೇಷ ಸನ್ನಿಧಾನೋಪೇತವಾದ ರೂಪವನ್ನು ವಿಭೂತಿ ರೂಪ ಅಂತ ಕರೀತಾರೆ. ಅದು ಇಷ್ಟು ವಿಧವಾಗಿದೆ ಅಂತ ಹೇಳಿದರು. ಅಂದರೆ ಈ ಕ್ರಮದಲ್ಲಿ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು. ಇಲ್ಲಿ ಮುಂದೆ ಹೇಳ್ತಾರೆ, ಸಜಾತಿ ವಿಜಾತಿ ವಿಭೂತಿ ರೂಪಗಳಿಗೆ ಅಧಿಷ್ಠಾನಗಳನ್ನು ಹೇಳಿ ಆ ಅಧಿಷ್ಠಾನ ಸಂಕೇತದಿಂದಲೇ ಪರಮಾತ್ಮನಿಗೆ ಆಯಾ ನಾಮಗಳಿಂದನೂ ಕರೀತಾರೆ ಅನ್ನೋ ಹೊಸ ವಿಷಯವನ್ನು ಹೇಳ್ತಾರೆ. ಜಗನ್ನಾಥದಾಸರು ಆಳವಾಗಿ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಶಾಸ್ತ್ರದ ಒಂದು ಪರಿಭಾಷೆಯಲ್ಲಿ. ಅದು ಹೇಗೆ? ನಮ್ಮ ಮಾತಿನಲ್ಲೇ ನಮಗೆ ಅರ್ಥ ಮಾಡಿಸ್ತಾರೆ. ಅದು ಜಗನ್ನಾಥದಾಸರ ವೈಶಿಷ್ಟ್ಯ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಬಿಚ್ಚಿ ಹೇಳಿದಂಥವರು ನಮ್ಮ ಜಗನ್ನಾಥದಾಸರು.
ಶಾಸ್ತ್ರದ ಅತಿ ಕಠಿಣವಾದ ವಿಷಯವನ್ನು ಅತ್ಯಂತ ಸರಳವಾಗಿ ಸುಂದರವಾಗಿ ಹೃದಯಕ್ಕೆ ನಾಟೋ ಹಾಗೆ ಹೇಳುವಂತಹ ಕಲೆ ಅವರಿಗೆ ಗುರುದೇವತಾ ಅನುಗ್ರಹದಿಂದ ಬಂದಿರುವಂಥದ್ದು. ಒಂದೊಂದು ಪದ್ಯಗಳು ನಮ್ಮ ಮುಂದೆ ಬಂದು ನಿಂತ್ಕೊತಾವೆ, ನನ್ನನ್ನು ಆರಿಸ್ಕೊಳ್ರಿ, ನನ್ನನ್ನು ಆರಿಸ್ಕೊಳ್ರಿ ಅಂತ. ಅಷ್ಟು ಸುಂದರವಾಗಿ ಜಗನ್ನಾಥದಾಸರು ತಿಳಿಸ್ತಾರೆ. ನೋಡಿ, ಹೇಳ್ತಾರೆ, ಜಲಧರ, ಒಂದೊಂದು ಶಬ್ದವೂ ಅಷ್ಟು ಮಾರ್ಮಿಕವಾಗಿ ಬಳಸಿದ್ದಾರೆ ಜಗನ್ನಾಥದಾಸರು. ಜಲಧರಾಗಸದೊಳಗೆ ಚರಿಸುವ ಹಲವು ಜೀವರ ನಿರ್ಮಿಸಿದಹನಃ ರೋಳ್ ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತನ್ ಸ್ಥಾನದಲ್ಲಿ ವ್ಯಗಳಿಸಿ ಹಬ್ಬಿದ ಮನದಿ ಪೂಜಿಸು ತಲವ ವ್ಯಾಪ್ತನ ರೂಪಗಳ ನೋಡುತ್ತಲಿ ಹಿಗ್ಗುವುದು. ಆ ಶಬ್ದಗಳು ಹೆಂಗೆ ಅವರಿಗೆ ಹೊಳಿತಿದೆ ಅನ್ನೋದೇ ಭಾರಿ ವಿಶೇಷ. ಎಷ್ಟು ಸರಳವಾದ ಭಾಷೆ, ಆದರೆ ಆಳವಾದ ಅರ್ಥದಿಂದ ಕೂಡಿರುವಂಥದ್ದು. ಶಾಸ್ತ್ರದ ಹಿನ್ನೆಲೆ ಇಲ್ಲ ಅಂದರೆ ಏನೂ ಅರ್ಥ ಆಗೋದಿಲ್ಲ, ವ್ಯಾಖ್ಯಾನ ಬೇಕೇ ಬೇಕು. ಮಹಾಜ್ಞಾನಿಗಳು ಸಂಕರ್ಷಣ ಒಡೆಯ ತೀರ್ಥರು ಬಹಳ ಸುಂದರವಾಗಿ ಬರೆದುಕೊಟ್ಟಿದ್ದಾರೆ. ಮೊದಲನೇದಾಗಿ ಹೇಳ್ತಾರೆ, ಜಲ. ಜಲ ಅಂದರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಜಲ ಅಂದರೆ ನೀರು, ಉದಕ. ಧರ, ಅದನ್ನೂ ಗೊತ್ತಿರುವಂಥದ್ದೇ. ಧರಣಿ ಅಂತಂತಾರೋ ಇಲ್ಲೋ, ಭೂಮಿ. ಧರ ಅಂದರೆ ಉಪಲಕ್ಷಣತೆಯ ಅತಳಾದಿ ಲೋಕಗಳು ಇಲ್ಲಿ ತೆಗೆದುಕೊಳ್ಳಬೇಕು ಅಂತಾರೆ. ಅಂದರೆ ನೀರು, ಭೂಮಿ ಅಂದರೆ ಭೂಲೋಕ, ಆಗಸ ಅಂದರೆ ಆಕಾಶ, ಊರ್ಧ್ವಲೋಕಗಳು ಎಲ್ಲವನ್ನೂ ತೆಗೆದುಕೊಳ್ಳಬೇಕು. ಜೊತೆಗೆ ಒಳಗೆ ಸಂಚರಿಸುವ, ಎಲ್ಲ ಸ್ಥಾನದಲ್ಲಿ ಸಂಚಾರ ಮಾಡುವ ಹಲವು ಜೀವರ, ಅನೇಕ ಜನ ಯೋನಿಗಳಿದ್ದಾವೆ. ಪ್ರಾಣಿಗಳಿದ್ದಾರೆ, ಪಕ್ಷಿಗಳಿದ್ದಾರೆ, ಮನುಷ್ಯರಿದ್ದಾರೆ, ಹೀಗೆ ನಾನಾ ವಿಧವಾದ ಯೋನಿ ಪ್ರಭೇದಗಳಿದ್ದಾವೆ, ವೃಕ್ಷಗಳಿದ್ದಾವೆ. ನಿರ್ಮಿಸಿಹನು, ಭಗವಂತ ಸೃಷ್ಟಿ ಮಾಡಿದ್ದಾನೆ. ಸ್ಥೂಲ ದೇಹಗಳಿಂದ ಸೃಷ್ಟಿ ಮಾಡಿ ಆಯಾ ದೇಹಗಳಲ್ಲಿ ವಿಭೂತಿ ಸಾಂಕೇತವಾಗಿ ಇಟ್ಟಿದ್ದಾನೆ. ಅದರೊಳು ಯಾವ್ಯಾವಿದ್ದಾವೆ? ಸಜಾತಿ, ವಿಜಾತಿ, ಸಾಧಾರಣ. ಅದಕ್ಕೊಂದು ಸ್ವಲ್ಪ ವಿವರಣೆ ಕೊಡ್ತಾರೆ. ಸಜಾತಿ ಅಂದರೆ ತಾರತಮ್ಯ ಪಂಚಭೇದ ಜ್ಞಾನದಿಂದ ಸಹಿತರಾದಂತಹ ಮುಕ್ತಿಯೋಗ್ಯ ಜಾತಿ. ಇದು ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅನ್ನುವಂತಹ ಜ್ಞಾನವುಳ್ಳಂಥವರು. ಇನ್ನು ವಿಜಾತಿ ಅಂದರು, ಅಂದರೆ ಯಾವ ಜ್ಞಾನವೂ ಇಲ್ಲ, ತಮೋಯೋಗ್ಯರಾಗಿರುವಂಥವ್ರು, ಅಂಧಂತಮಸ್ಸಿಗೆ ಹೋಗುವಂಥವ್ರು. ಇನ್ನು ಸಾಧಾರಣ ಅಂದರೆ ಪೂರ್ಣ ತಿಳ್ಕೊಂಡೂ ಇಲ್ಲ, ಏನು ತಿಳಿದೇನೂ ಇಲ್ಲ, ನ್ಯೂಟ್ರಲ್ ಆಗಿರೋದು ಅಂತಾರೆ ನೋಡ್ರಿ, ತಟಸ್ಥವಾಗಿರುವಂಥವ್ರು. ಆ ರೀತಿಯಾಗಿರುವಂತಹ ಸ್ವಭಾವದವರು ಅವರು ಸಾಮಾನ್ಯವಾಗಿ ಸಾಧಾರಣ ಅನ್ನುವಂತಹ ಇದರಲ್ಲಿ ಬರ್ತಾರೆ. ಅಂದರೆ ಸ್ವಲ್ಪ ಇದಕ್ಕೆ ವಿವರಣೆಯನ್ನು ಕೊಟ್ಟರು, ವಿಶೇಷಗಳನ್ನು. ಏನು? ಈ ತ್ರಿವಿಧ ಜೀವರೊಳಗೆ ಸಜಾತಿ ವಿಜಾತಿಗಳ ವಿಶೇಷ ತಿಳಿದು, ಅಂದರೆ ಮೊದಲನೇ ಉದಾಹರಣೆ ಕೊಟ್ಟರು. ವೃಕ್ಷ ಸಮೂಹ ಸಜಾತಿ, ಮನುಷ್ಯ ಸಮೂಹ ವಿಜಾತಿ, ಚೂತ ವೃಕ್ಷಕ್ಕೂ ಪನಸ ವೃಕ್ಷಕ್ಕೂ ಪರಸ್ಪರ ವಿಜಾತಿ. ಅಂದರೆ ಬ್ರಾಹ್ಮಣನಿಗೂ ಕ್ಷತ್ರಿಯನಿಗೂ ಇರುವಂತಹ ವ್ಯತ್ಯಾಸ ಪರಸ್ಪರ ವಿಜಾತಿ. ಬ್ರಾಹ್ಮಣನೇ ಬೇರೆ, ಕ್ಷತ್ರಿಯನೇ ಬೇರೆ, ವೈಶ್ಯನೇ ಬೇರೆ. ಹೀಗೆ ವಿಭಾಗ ಇದ್ದಾವೆ, ಸಜಾತಿ ಮತ್ತು ವಿಜಾತಿ ಅಂತ. ಇನ್ನು ತತ್ತಸ್ಥಾನದಲ್ಲಿ, ಆಯಾ ಸ್ಥಾನಗಳಲ್ಲಿ, ಇಲ್ಲಿ ಮರಗಳದು ಹೆಸರು ಹೇಳಿದರು. ಚೂತ ವೃಕ್ಷ, ಪನಸ ವೃಕ್ಷ, ಬೇರೆ ಬೇರೆ ಮರಗಳಿದ್ದಾವೆ. ಮಾವಿನ ಹಣ್ಣಿನ ಮರ ಇದೆ, ಬೇವಿನ ಮರ ಇದೆ, ಹಲಸಿನ ಹಣ್ಣಿನ ಮರ ಇದೆ, ಒಂದ ಎರಡ, ದಾಳಿಂಬ್ರೆ ಹಣ್ಣಿನ ಮರ ಇದೆ, ಒಂದ ಎರಡ, ಬೇರೆ ಬೇರೆ ಇದ್ದಾವೆ ಹಣ್ಣುಗಳು. ಹಾಗೆ ವ್ಯಗ್ಗಳಿಸಿ ಅಂದರೆ ತನ್ನ ಸ್ಥಾನದಿಂದ ಭಗವಂತ ಹಬ್ಬಿದ ವಿಭೂತಿ ರೂಪಗಳ, ಅಂದರೆ ಆಯಾ ಕಾಲಗಳಲ್ಲಿ ಆಯಾ ರೂಪಗಳಲ್ಲಿ ಇರುವಂತಹ ಭಗವಂತನ ರೂಪಗಳನ್ನು ಚಿಂತಿಸಿ ಹಿಗ್ಗುವುದು, ಸಂತೋಷ ಪಡು, ಆನಂದ ಪಡು ಅಂತಾರೆ. ಒಂದಿದ್ದಾಗ ಒಂದಿಲ್ರಿ, ನೀವು ಪರೀಕ್ಷೆ ಮಾಡಿ ನೋಡ್ರಿ. ಒಬ್ಬರು ಇದ್ದಾಗ ಒಬ್ಬರಿಲ್ಲ, ಒಂದು ಪದಾರ್ಥ ಇದ್ದಾಗ ಇನ್ನೊಂದಿಲ್ಲ. ಅದು ಭಗವಂತನ ಅತ್ಯದ್ಭುತವಾದ ಮಹಿಮೆ. ಇನ್ನು ಸರಿ, ಇಷ್ಟೆಲ್ಲ ಹೇಳಿದ್ರಲ್ಲ, ಮತ್ತು ಎಲ್ಲೆಲ್ಲಿ ಭಗವಂತ ವಿಭೂತಿ ರೂಪದಿಂದ ಇದ್ದಾನೆ, ಅಧಿಷ್ಠಾನಗಳನ್ನು ಹೇಳಿಬಿಡ್ರಿ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ,
ಬಹಳ ಸುಂದರವಾದ ಪದ್ಯ ಇದು. ಪ್ರತಿಮೆ ಶಾಲಿಗ್ರಾಮ ಗೋ ಅಭ್ಯಾಗತ ಅಭ್ಯಾಗತನ ತಿಥಿ ಅಭ್ಯಾಗತ ಅತಿಥಿ ಶ್ರೀ ತುಳಸಿ ಪಿಪ್ಪಲ ಯತಿ ವನಸ್ಥ ಗೃಹಸ್ಥ ವಟು ಯಜಮಾನ ಸ್ವಪರ ಜನ ಪೃಥಿವಿ ಜಲಶಿಖಿ ಪವನ ತಾರ ಪತನವಗ್ರಹ ಯೋಗ ಕರಣ ಭ ತಿಥಿ ಸೀತಾ ಶೀತ ಪಕ್ಷ ಸಂಕ್ರಮಣ ಅಧಿಷ್ಠಾನ. ಬಹಳ ಸುಂದರವಾದ ಪದ್ಯ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕಾಗಿರುವಂಥ ಪದ್ಯ. ವಿಭೂತಿ ರೂಪ ಹೇಳ್ತಾ ಇದ್ದಾರೆ. ಮೊದಲನೆಯದ್ದು ಪ್ರತಿಮೆ. ಪ್ರತಿಮೆಯಲ್ಲಿ 10 ವಿಧ ಇದ್ದಾವೆ, ಭಾಗವತ ಹೇಳ್ತದೆ. ಅಲ್ಲಿ ಭಗವಂತನ ವಿಭೂತಿ ರೂಪ ಇದೆ. ಎರಡನೇದ್ದು ಸಾಲಿಗ್ರಾಮ, ಗಂಡಕಿ ನದಿಯಲ್ಲಿ ದೊರೆಯುವಂಥದ್ದು, ಎಲ್ಲರಿಗೂ ಗೊತ್ತಿರುವಂಥದ್ದು. ಇನ್ನು ಗೋ, ಆಕಳಲ್ಲಿ. ಅಭ್ಯಾಗತ ಅಂದ್ರೆ ನಾವು ಅವರನ್ನು ಮರ್ಯಾದೆಯಿಂದ ಪ್ರೀತಿಯಿಂದ ಅವರನ್ನು ಕರೆದಿರ್ತೀವಿ, ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಹೇಳಿ ಯಜ್ಞ ಮಾಡ್ತೀವಿ, ಹೋಮ ಹವನ ಕಾರ್ಯಕ್ರಮ, ಕರೆದಿರುವಂಥ ಮಹಾಜ್ಞಾನಿ ಆ ಭಗವದ್ಭಕ್ತ, ಅವನಲ್ಲಿ ಒಂದು ಸನ್ನಿಧಾನ ಇದೆ, ಭಗವಂತನದು ವಿಭೂತಿ ರೂಪ ಇದೆ. ಅಭ್ಯಾಗತ. ಇನ್ನು ಅತಿಥಿ ಅಂದರೆ ನಾವು ವೈಶ್ವದೇವ ಮಾಡ್ತಾ ಇರ್ತೀವಿ, ನಾವೇನು ಹೇಳಿರೋದಿಲ್ಲ, ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಬರ್ತಾರೆ ಜ್ಞಾನಿ. ಅತಿಥಿಯವರು ತಿಥಿಯನ್ನು ಗೊತ್ತಿಲ್ಲದೆ ಅಂದರೆ ನಾವು ಹೇಳದೆ ಇದ್ದಕ್ಕಿದ್ದ ಹಾಗೆ ಬರುವಂಥವ್ರು, ಅಶನಾರ್ಥಕವಾಗಿ ಊರಿಗೆ ಹೋಗಿರ್ತಾರೆ, ಊರಿಂದ ಊರು ಬಂದಿರ್ತಾರೆ, ದೇಶಾವರಿ ಅಂತ ಬಂದಿರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅವರನ್ನು ಅತಿಥಿ ಅಂತ ಕರೀತಾರೆ. ಅಲ್ಲಿ ಭಗವಂತನ ಸನ್ನಿಧಾನ ಇದೆ. ಶ್ರೀ ತುಳಸಿ, ತುಳಸಿಯಲ್ಲಿ ಭಗವಂತನ ಸನ್ನಿಧಾನ. ಪಿಪ್ಪಲ, ಅಶ್ವತ್ಥ ವೃಕ್ಷ, ಅಲ್ಲೂ ಭಗವಂತನ ಸನ್ನಿಧಾನ ಇದೆ. ಯತಿ, ಯತಿಗಳಲ್ಲಿ ಸನ್ನಿಧಾನ ಇದೆ. ವನಸ್ಥ ಅಂದರೆ ವನದಲ್ಲೇ ಸಂಚಾರ ಮಾಡುವಂಥವನು, ಜ್ಞಾನಪೂರ್ವಕವಾಗಿ ತಾರತಮ್ಯೋಪೇತವಾಗಿರುವಂಥ ಪಂಚಭೇದ ಜ್ಞಾನವನ್ನು ಧರಿಸಿರುವಂಥವನು, ಅನುಷ್ಠಾನ ಮಾಡುವಂಥ ಜ್ಞಾನಿ, ಅವನಲ್ಲಿ ವಿಭೂತಿ ರೂಪ ಇದೆ. ಗೃಹಸ್ಥ, ಅಹಂಕಾರ ಮತ್ತು ಮಮಕಾರ ದಾರಾಪುತ್ರಾದಿಗಳಲ್ಲಿ ಭಗವಂತನ ಧ್ಯಾನ ಮಾಡುವಂಥವನು, ಎಲ್ಲವೂ ಭಗವಂತ ಕೊಟ್ಟಿದ್ದು ಅಂತ ಚಿಂತನೆ ಮಾಡುವಂಥವನು, ಅವನಲ್ಲಿ ಭಗವಂತನ ಸನ್ನಿಧಾನ. ವಟು, ಬ್ರಹ್ಮಚಾರಿಯಾಗಿರುವಂಥವನು, ಪರಬ್ರಹ್ಮನಾಗಿರುವಂಥ ಭಗವಂತನನ್ನು ತಿಳಿಯುವಂಥ ಶಾಸ್ತ್ರದಲ್ಲೇ ರತನಾದಂಥವನು, ಅವನು ಬ್ರಹ್ಮಚಾರಿ. ಮದುವೆ ಆಗಿಲ್ಲ ಅನ್ನೋದಕ್ಕೆ ಬರೇ ಬ್ರಹ್ಮಚಾರಿ ಅಂತ ತಿಳಿಯೋ ಹಾಗಿಲ್ಲ. ಪರಬ್ರಹ್ಮನಾಗಿರುವಂಥ ಭಗವಂತನ ತಿಳಿಲಿಕ್ಕೋಸ್ಕರವಾಗಿರುವಂತಹ ಶಾಸ್ತ್ರಗಳಲ್ಲಿ ರತನಾದಂಥವನು, ಅವನು ಬ್ರಹ್ಮಚಾರಿ, ಅವನಲ್ಲಿ ಭಗವಂತನ ಸನ್ನಿಧಾನ, ವಿಭೂತಿ ರೂಪ ಇದೆ. ಯಜಮಾನ, ಧರ್ಮಾಧರ್ಮಗಳನ್ನು ಶಾಸನ ಮಾಡತಕ್ಕಂಥವನು, ಭೇದ ಜ್ಞಾನವುಳ್ಳಂಥವನು, ಇದು ಸರಿ ಇದು ತಪ್ಪು ಅಂತ ಚಿಂತನೆ ಮಾಡುವಂಥವನು ಶಾಸ್ತ್ರಬದ್ಧವಾಗಿ, ಅವನಲ್ಲಿ ಸನ್ನಿಧಾನ ಇದೆ. ಪರಜನ, ಸತ್ಕಾರ್ಯಗಳಿಗೆ ಅನುಕೂಲರಾಗತಕ್ಕಂತಹ ಎಲ್ಲ ಜನರು, ಅವರು ಯಾರೇ ಆಗಿರ್ಬೋದು. ಪೃಥ್ವಿ, ಭೂಮಿ ಅಂದರೆ ಒಳ್ಳೆ ಪುರಾಣ ಕ್ಷೇತ್ರ ಭೂಮಿಗಳು ಅಂತ ಕರೀತಾರೆ, ಪ್ರಸಿದ್ಧವಾದ ಸ್ಥಳಗಳು. ಇನ್ನು ಜಲ, ಪುರಾಣ ಪ್ರಸಿದ್ಧವಾದ ತೀರ್ಥ, ಅಲ್ಲಿ ಭಗವಂತನ ಸನ್ನಿಧಾನ ಇದೆ, ಜಲ. ಆಮೇಲೆ ಶಿಖಿ ಅಂದರೆ ಶ್ವಾಸರೂಪವಾದ ವಾಯು, ಚಂಡವಾಯು ಅಂತಾರಲ್ಲ ಅಲ್ಲಿ. ಆಮೇಲೆ ತಾರಾಪಥ, ನಕ್ಷತ್ರಗಳ ಮಾರ್ಗ, ನವಗ್ರಹಗಳ ಮಾರ್ಗ. ನವಗ್ರಹ 9 ಗ್ರಹಗಳು, ಸೂರ್ಯಾದಿ ನವಗ್ರಹಗಳು. ಯೋಗ, ವಿಷ್ಕಂಬಾದಿ ಯೋಗಗಳು. ಕರಣ, ಭವ, ಬಾಲವಾದಿ ಕರಣಗಳು. ಭ ಅಂದರೆ ಅಶ್ವಿನ್ಯಾದಿ ನಕ್ಷತ್ರಗಳು. ತಿಥಿ, ಶುಕ್ಲಪಕ್ಷ, ಕೃಷ್ಣಪಕ್ಷ, ಏಕಾದಶಿ ತಿಥಿ. ಆಮೇಲೆ ಸಿತಾ, ಪೌರ್ಣಿಮಾ ಎಲ್ಲವೂ ಆಗಿರ್ಬೋದು. ಅಸಿತ ಅಂದರೆ ಅಮಾವಾಸ್ಯ. ಆಮೇಲೆ ಪಕ್ಷ, ಉಭಯ ಏಕಾದಶಿಗಳಿಗೆ ಪೂರ್ವ ದಿನವಾಗಿರುವಂತಹ ದಶಮಿ, ದ್ವಾದಶಿ. ಸಂಕ್ರಮಣ ಅಂದರೆ ಉತ್ತರಾಯಣ, ದಕ್ಷಿಣಾಯಣ ಸಂಕ್ರಮಣಗಳು. ಅವನ ಅಧಿಷ್ಠಾನ, ಇವೆಲ್ಲವೂ ಭಗವಂತನ ಅಧಿಷ್ಠಾನೋಪೇತವಾಗಿರುವಂಥದ್ದು. ಅಂದ್ರೆ ನೋಡಿ, ಇಲ್ಲಿ ಇಷ್ಟೇನು ಹೇಳಿದ್ರಲ್ಲ, ಇದನ್ನು ಒಂದು ಚಾರ್ಟಲ್ಲಿ ಹಾಕ್ತಾರೆ. ಬಹಳ ಸುಂದರವಾಗಿ ನಾವು ತಿಳ್ಕೊಳ್ಬೇಕು. ಹಿಂದಿನ ಪದ್ಯದಲ್ಲಿ ಅವ್ರೇನು ಹೇಳಿದರು, ನೀತ, ಸಾಧಾರಣ ಇವೆಲ್ಲ ವಿಭಾಗಗಳನ್ನು ಮಾಡಿಕೊಟ್ರು. ಹೇಳಿದ್ರಲ್ಲ, ನೀತ, ಸಾಧಾರಣ, ವಿಶೇಷ, ಸಜಾತಿ, ನೈಜಾತಿಹವು, ಸಹಜ, ವಿಜಾತಿ, ಖಂಡ ಖಂಡ ಬಗೆಗಳ ನರಿತು ಹುದರಿಂದ ಅಂದರು. ಈ ನೀತ, ವಿಶೇಷ, ಸಜಾತಿ, ವಿಜಾತಿ ಇದನ್ನು ಇಷ್ಟೊತ್ತನಕ ನಾವು ನೋಡಿದ್ವಲ್ಲ, ಪ್ರತಿಮೆ, ಸಾಲಿಗ್ರಾಮ,
ಆಮೇಲೆ ಆಕಳು, ತುಳಸಿ, ಇದನ್ನು ಎಲ್ಲಿ ಸೇರಿಸ್ಕೊಳ್ಬೇಕು ನಮ್ಗೆ ಗೊತ್ತಿಲ್ಲ. ಜಗನ್ನಾಥದಾಸರನ್ನೇ ಕೇಳಬೇಕು, ಇದನ್ನೊಂದು ಶಾರ್ಟ್ ಆಗಿ ನಮಗೆ ನೆನಪಿಡೋ ಹಾಗೆ ನಮಗೊಂದು ಮಾಡಿಕೊಡ್ರಿ ಅಂತ ಅಂದರೆ ಜಗನ್ನಾಥದಾಸರು ಮಾಡಿಕೊಟ್ಟಿದ್ದಾರೆ. ಈ ಚಾರ್ಟನ್ನು ನೀವು ಚಿತ್ರದಲ್ಲಿ ನೋಡ್ಬೋದು. ಬಹಳ ಸುಂದರವಾಗಿ ನಮಗೆ ನೆನಪಿಡೋ ಹಾಗೆ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನೀಗ ಹೇಳಿದಾಗೆ ನೀತಾ ಅನ್ನೋ ವಿಭೂತಿ ರೂಪ ನಿತ್ಯ ಮುಕ್ತಳಾಗಿರುವಂಥ ರಮಾದೇವಿಯಲ್ಲಿ, ಅದೇನು ತೊಂದರೆ ಇಲ್ಲ, ನೆನಪಿಟ್ಕೋಬೋದು. ಇನ್ನು ವಿಶೇಷ ವಿಭೂತಿ ರೂಪ ಅಂತಾರೆ. ಎಲ್ಲಿ ನವಗ್ರಹ ದೇವತೆಗಳಲ್ಲಿ, ಅಶ್ವಿನ್ಯಾದಿ ನಕ್ಷತ್ರಗಳಲ್ಲಿ, ಬ್ರಹ್ಮಾದಿ ರುಜುಗಳು, ವ್ಯತಿರಿಕ್ತವಾಗಿರುವಂಥ ರುದ್ರಾದಿ ದೇವ ಗಂಧರ್ವರ ಪರ್ಯಂತರವಾಗಿ ದೇವತೆಗಳು, ಮಾನುಷರ ವಿವಕ್ಷಾದಿಂದ ತಾರತಮ್ಯಾನುಸಾರ ವಿಶೇಷ ವಿಭೂತಿ ರೂಪ ಉಳ್ಳಂಥವರು. ಇನ್ನು ಸಜಾತಿ ವಿಜಾತಿ ಅಂತಂದ್ರು, ವಿಭೂತಿ ರೂಪ ಸಜಾತಿ ರೂಪ. ಆಮೇಲೆ ಮುಂದೆ ಹೋಗೋಣ ವಿಜಾತಿಗೆ. ಸಜಾತಿ ವಿಭೂತಿಯಲ್ಲಿ ಸಮೀಚೀನ ಜ್ಞಾನದಿಂದ ಇರುವಂತಹ ದೇವಗಂಧರ್ವರಿಂದ ಪ್ರಾರಂಭ ಮಾಡಿಕೊಂಡು ತೃಣಜೀವಿ ಮುಕ್ತಿಯೋಗ್ಯರ ಪರ್ಯಂತ, ಅಂದರೆ ಉದಾಹರಣೆಗೆ ಅಭ್ಯಾಗತ, ನಾವು ಊಟಕ್ಕೆ ಕರೆದಿರ್ತೀವಿ. ಅತಿಥಿ, ನಾವು ವೈಷ್ಣದೇವ ಮಾಡೋ ಸಮಯದಲ್ಲಿ ಬಂದಿರ್ತಾರೆ, ಪಾಪ ಅವರು ಯಾವುದೋ ಊರಿಂದ ಬಂದಿರ್ತಾರೆ, ಅವರಿಗೆ ಅನ್ನ ಹಾಕಬೇಕು, ಭೋಜನ ಮಾಡಿಸಬೇಕು. ದೇವರ ನೈವೇದ್ಯ ವೈಶ್ವದೇವ ಬಲಿಹರಣ ಆದ ಕೂಡಲೇ ಅವರಿಗೆ ಭೋಜನವನ್ನು ಮಾಡಿಸಬೇಕು, ಅತಿಥಿಯವರು. ಆಮೇಲೆ ಯತಿ, ವನಸ್ಥ, ವನದಲ್ಲಿ ವಾಸ ಮಾಡುವಂಥವನು, ಗೃಹಸ್ಥ, ವಟು, ಪ್ರಭು, ಸ್ವಜನ, ಪರಜನ ಎಲ್ಲರೂ ಸಜಾತಿ ವಿಭೂತಿ ರೂಪಗಳಿಗೆ ಅಧಿಷ್ಠಾನರು. ಇನ್ನು ನೈಜ ವಿಭೂತಿ ರೂಪ ಆಯಾ ಜೀವರ ಸ್ವರೂಪದಲ್ಲಿರ್ತದೆ. ಅಹಿತ ವಿಭೂತಿ ಅಂದರೆ ಪ್ರತಿಮೆ, ಗೋವು, ತುಳಸಿ, ಅಶ್ವತ್ಥ ವೃಕ್ಷಗಳಲ್ಲಿ ಅಹಿತ ವಿಭೂತಿ ರೂಪದಿಂದ ಇರ್ತಾನೆ ಭಗವಂತ. ಇನ್ನು ಸಹಜ ವಿಭೂತಿ ಅಂತಾರೆ, ಅಂದರೆ ಸಹಜವಾಗಿರುವಂಥದ್ದು. ಎಲ್ಲೆಲ್ಲಿ ಸಾಲಿಗ್ರಾಮ, ಪೃಥಿವಿ ಅಂದರೆ ಭೂಮಿ, ಜಲ ಅಂದರೆ ನೀರು, ಅಗ್ನಿ, ವಾಯು, ತಾರಾಪಥ, ಯೋಗ, ತಿಥಿ, ಕರಣ, ಪೌರ್ಣಿಮಾ, ಅಮಾವಾಸ್ಯ, ದಶಮಿ, ದ್ವಾದಶಿ ಸಂಕ್ರಮಣಗಳಲ್ಲೆಲ್ಲ ಭಗವಂತನ ಸಹಜ ವಿಭೂತಿ ರೂಪ ಇದೆ. ಇನ್ನು ವಿಜಾತಿ ರೂಪ ವಿಭೂತಿ ರೂಪ ತಮೋಯೋಗ್ಯರಲ್ಲಿ, ಖಂಡ ವಿಭೂತಿ ರೂಪ ಅದು ಅರ್ಜುನಾದಿಗಳಲ್ಲಿ. ಇನ್ನು ಅಖಂಡ ವಿಭೂತಿ ರೂಪ ಬ್ರಹ್ಮಾದಿ ರುಜುಗಳಲ್ಲಿ. ಅಖಂಡ ಅಂದರೆ ಏಕಾಪ್ರಕಾರವಾಗಿರುವಂಥದ್ದು ಸನ್ನಿಧಾನ, ಎಲ್ಲಿ ರುಜುದೇವತೆಗಳಲ್ಲಿ. ಅಂದರೆ ಈ ಪ್ರಕಾರವಾಗಿ 10 ವಿಭೂತಿ ರೂಪಗಳಲ್ಲಿ ಸಮೂಹತ್ವೇನ ಯಾವತ್ತೂ ಭಗವಂತ ಸನ್ನಿಧಾನದಿಂದ ಕೂಡಿರ್ತಾನೆ ಅನ್ನೋದು ಜಗನ್ನಾಥದಾಸರ ಮಾತು. ಈ 10 ರೂಪಗಳೇನಿದ್ದಾವಲ್ಲ, ಅಂದರೆ 10 ವಿಭೂತಿ ರೂಪಗಳು, ಇದನ್ನ ಇಡೀ ಪೂರ್ಣ ಸಂಧಿಯಲ್ಲಿ, ವಿಭೂತಿ ಸಂಧಿಯಲ್ಲಿ ಹೇಳ್ತಾರೆ. ಈ 10 ನಾವು ತಿಳ್ಕೊಂಡ್ವಲ್ಲ, ನೀತ, ವಿಶೇಷ, ಸಜಾತಿ, ನೈಜ, ಅಹಿತ, ಸಹಜ, ವಿಜಾತಿ, ಖಂಡ, ಅಖಂಡ, ಇದನ್ನ ಒಂದೊಂದು ಪದ್ಯಗಳಲ್ಲೇ ವಿಸ್ತಾರವಾಗಿ ಆಳವಾಗಿ ಜಗನ್ನಾಥದಾಸರು ತಿಳಿಸ್ತಾರೆ. ಅದರ ವಿಭಾಗವನ್ನು ಮುಂದಿನ ವಾರದಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.